ಹಾಯ್, ನಾನು ಪ್ರಕಾಶ್ ಮಂಡಗಟ್ಟ, ಈಶಾನ್ಯ ಅಕಾಡೆಮಿ ಶಿವಮೊಗ್ಗದ ವತಿಯಿಂದ ದ್ವಿತೀಯ PUC ಇತಿಹಾಸದ ಪರೀಕ್ಷಾ ಮಾರ್ಗದರ್ಶಿ ಸರಣಿ ವಿಡಿಯೋಗಳಿಗೆ ಆತ್ಮೀಯದ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಭಾರತದ ಪ್ರಾಕ್ತನಶಾಸ್ತ್ರೀಯ ಆಧಾರಗಳ ಮಹತ್ವವನ್ನು ತಿಳ್ಕೊಂಡಿದ್ವಿ. ಈಗ ಭಾರತ ಇತಿಹಾಸ ರಚನೆಯಲ್ಲಿ ಸಾಹಿತ್ಯಿಕ ಆಧಾರಗಳ ಮಹತ್ವವನ್ನು ಕುರಿತಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಭಾರತದ ಇತಿಹಾಸದ ಮೂಲಾಧಾರಗಳನ್ನು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಒಂದು ಪ್ರಾಕ್ತನ ಆಧಾರಗಳು, ಸಾಹಿತ್ಯಿಕ ಆಧಾರಗಳು. ಈ ಪ್ರಾಕ್ತನ ಆಧಾರಗಳ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಸಾಹಿತ್ಯಿಕ ಆಧಾರಗಳು. ಸಾಹಿತ್ಯಿಕ ಆಧಾರಗಳನ್ನು ಪುನಃ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಒಂದು ದೇಶೀಯ ಸಾಹಿತ್ಯಿಕ ಆಧಾರಗಳು, ಮತ್ತೊಂದು ವಿದೇಶಿ ಸಾಹಿತ್ಯಿಕ ಆಧಾರಗಳು ಅಥವಾ ವಿದೇಶಿ ಬರವಣಿಗೆಗಳು, ಫಾರಿನ್ ಅಕೌಂಟ್ಸ್ ಅಂತೇಳಿ ಕರೀತೇವೆ. ದೇಶೀಯ ಸಾಹಿತ್ಯಿಕ ಆಧಾರಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ ಪುನಃ ಮತ್ತೆ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಒಂದು ಧಾರ್ಮಿಕ ಸಾಹಿತ್ಯ, ಮತ್ತೊಂದು ಜಾತ್ಯತೀತ ಸಾಹಿತ್ಯ ಅಥವಾ ಲೌಕಿಕ ಸಾಹಿತ್ಯ ಅಂತ ಹೇಳ್ತೇವೆ. ಇನ್ನು ವಿದೇಶಿ ಸಾಹಿತ್ಯಿಕ ಆಧಾರಗಳನ್ನು ಕೂಡ ಅಧ್ಯಯನದ ಅನುಕೂಲಕ್ಕಾಗಿ ಐದು ರೀತಿಯಲ್ಲಿ 5 ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡು ಅಧ್ಯಯನ ಮಾಡ್ತೇವೆ. ಒಂದು ಗ್ರೀಕ್ ಬರವಣಿಗೆಗಳು, ರೋಮ್ ಬರವಣಿಗೆಗಳು, ಚೀನಾದ ಬರವಣಿಗೆಗಳು, ಅರಬ್ ಬರವಣಿಗೆಗಳು ಅಥವಾ ಮುಸ್ಲಿಂ ಇತಿಹಾಸಕಾರರ ಬರವಣಿಗೆಗಳು ಅಂಥೇಳಿ, ಅಥವಾ 5ನೇದಾಗಿ ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಬರವಣಿಗೆಗಳು. ಹೀಗೆ 5 ಸೆಕ್ಷನ್ ಮಾಡಿಕೊಂಡು ಅಧ್ಯಯನವನ್ನು ಮಾಡಲಿಕ್ಕಾಗುತ್ತೆ. ಇದರಿಂದ ತುಂಬ ಸುಲಭವಾಗಿ ನೆನಪಿಡ್ಬೋದು ಮತ್ತು ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಭಾರತದ ಇತಿಹಾಸ ರಚನೆಯಲ್ಲಿ ಸಾಹಿತ್ಯಿಕ ಆಧಾರಗಳ ಮಹತ್ವ ಏನು ಅಂತೇಳಿ ನಾವು ನೋಡೋದಾದ್ರೆ ಪ್ರಮುಖ ನಮಗೆ ಇಲ್ಲಿ 3 ಪ್ರಶ್ನೆಗಳು ಉದ್ಭವ ಆಗ್ತವೆ. ಸಾಹಿತ್ಯಿಕ ಆಧಾರಗಳು ಅಂದರೆ ಏನು? ದೇಶೀಯ ಸಾಹಿತ್ಯ ಆಧಾರಗಳು ಅಂದರೆ ಏನು? ಮೂರನೇದಾಗಿ ವಿದೇಶಿಯ ಸಾಹಿತ್ಯ ಆಧಾರಗಳು ಅಥವಾ ವಿದೇಶಿ ಬರವಣಿಗೆಗಳು ಅಂದರೆ ಏನು? ಪ್ರಮುಖವಾಗಿ ಮರದ ತೊಗಟೆ, ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದಂಥ ಹಳೆಯ ದಾಖಲೆಗಳನ್ನು ಅಥವಾ ಗ್ರಂಥಗಳನ್ನು ನಾವು ಸಾಹಿತ್ಯಿಕ ಆಧಾರಗಳು ಅಂತೇಳಿ ಕರೀತೇವೆ. ಒಂದು ಅಂಕದ ಪ್ರಶ್ನೆ ಕೇಳ್ಬೋದು ನಿಮಗೆ. ಮರದ ತೊಗಟೆ, ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳನ್ನು ಅಥವಾ ಗ್ರಂಥಗಳನ್ನು ನಾವು ಸಾಹಿತ್ಯಿಕ ಆಧಾರಗಳು ಅಂತೇಳಿ ಕರೀತೇವೆ. ಇನ್ನು ದೇಶೀಯ ಸಾಹಿತ್ಯಿಕ ಆಧಾರಗಳು ಅಂತಂದರೆ ದೇಶೀಯ ಲೇಖಕರು ಅಥವಾ ದೇಶೀಯ ಬರಹಗಾರರು ಬರೆದಂಥ ಬರವಣಿಗೆ ಅಥವಾ ಗ್ರಂಥಗಳನ್ನ ದೇಶೀಯ ಸಾಹಿತ್ಯಿಕ ಆಧಾರಗಳು ಅಂತೇಳಿ ಕರೀತು. ಉದಾಹರಣೆ ಕಾಳಿದಾಸನ ಕೃತಿಗಳು ಇರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ ಇರ್ಬೋದು. ಹೀಗೆ ಭಾರತೀಯರಾಗಿದ್ದಂತಹ ವಿದ್ವಾಂಸಗಳ ಬರವಣಿಗೆಗಳನ್ನು ನಾವೇನು ಕರಿತೇವೆ? ದೇಶೀಯ ಸಾಹಿತ್ಯಿಕ ಆಧಾರಗಳು ಅಂತೇಳಿ ಕರೀತೇವೆ. ಇನ್ನು ವಿದೇಶಿ ಸಾಹಿತ್ಯಿಕ ಆಧಾರಗಳು ಅಂತಂದರೆ ಭಾರತಕ್ಕೆ ಭೇಟಿ ನೀಡಿದಂಥ ವಿದೇಶಿ ಯಾತ್ರಿಕರು ಅಥವಾ ರಾಯಭಾರಿಗಳು, ಪ್ರವಾಸಿಗರು, ವಿದ್ಯಾರ್ಥಿಗಳು ಅಥವಾ ತತ್ವಜ್ಞಾನಿಗಳು ಭಾರತವನ್ನು ಸಂದರ್ಶನ ಮಾಡೋ ಸಂದರ್ಭದಲ್ಲಿ ಅವರು ಭೇಟಿ ಕೊಟ್ಟಂತಹ ಸ್ಥಳಗಳ ಬಗ್ಗೆ, ರಾಜವಂಶಗಳ ಬಗ್ಗೆ ಸಾಕಷ್ಟು ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ದಾಖಲೆಗಳನ್ನು ಬಿಟ್ಟು ಹೋಗಿದ್ದಾರೆ. ಅವುಗಳನ್ನು ನಾವೇನು ಕರಿತೇವೆ ಅಂದರೆ ವಿದೇಶಿ ಸಾಹಿತ್ಯಿಕ ಆಧಾರಗಳು ಅಂತೇಳಿ ಕರೀತೇವೆ. ಇನ್ನು ದೇಶೀಯ ಸಾಹಿತ್ಯ ಆಧಾರಗಳು. ದೇಶೀಯ ಸಾಹಿತ್ಯ ಆಧಾರಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಧಾರ್ಮಿಕ ಸಾಹಿತ್ಯ. ಧಾರ್ಮಿಕ ಸಾಹಿತ್ಯವನ್ನು ಪುನಃ 3 ಭಾಗಗಳಾಗಿ ಅಧ್ಯಯನ ಮಾಡ್ಬೋದು. ಒಂದು ವೈದಿಕ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಮತ್ತೊಂದು ಜೈನ ಸಾಹಿತ್ಯ ಅಂತೇಳಿ. ಎರಡನೇದಾಗಿ ಲೌಕಿಕ ಸಾಹಿತ್ಯ ಅಥವಾ ಜಾತ್ಯತೀತ ಸಾಹಿತ್ಯ. ಜೀವನ ಚರಿತ್ರೆ, ನಾಟಕಗಳು, ರಾಜಕೀಯ, ಇತಿಹಾಸ, ವಿಜ್ಞಾನ, ಗಣಿತ, ಆಯುರ್ವೇದ, ಯೋಗ ಇತ್ಯಾದಿ ಕುರಿತಾಗಿರ್ತಕ್ಕಂಥ ಲೌಕಿಕ ಸಾಹಿತ್ಯ ಅದು ಕೂಡ ಭಾರತೀಯ ಇತಿಹಾಸ ರಚನೆ ಮೇಲೆ ತನ್ನದಾಗಿರ್ತಕ್ಕಂಥ ಪ್ರಭಾವನ ಬೀರುತ್ತೆ ಅಥವಾ ಪ್ರಮುಖವಾದ ಪಾತ್ರನ ವಹಿಸುತ್ತೆ. ಹಾಗಾಗಿ ದೇಶೀಯ ಸಾಹಿತ್ಯ ಆಧಾರಗಳನ್ನು ಪ್ರಮುಖವಾಗಿ ಧಾರ್ಮಿಕ ಸಾಹಿತ್ಯ ಮತ್ತು ಲೌಕಿಕ ಅಥವಾ ಜಾತ್ಯತೀತ ಸಾಹಿತ್ಯ ಅಂತ 2 ಭಾಗಗಳಿಗೆ ಮಾಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಈಗ ಧಾರ್ಮಿಕ ಸಾಹಿತ್ಯವನ್ನು ನಾವು ನೋಡೋದಾದ್ರೆ ಅದು ಮೊದಲನೇದಾಗಿ ವೈದಿಕ ಸಾಹಿತ್ಯ. ಅಂದರೆ ವೈದಿಕ ಋಷಿ ಮುನಿಗಳು ಅಥವಾ ವಿದ್ವಾಂಸರು ರಚಿಸಿದ ಸಾಹಿತ್ಯ ನಾವು ವೈದಿಕ ಸಾಹಿತ್ಯ ಅಂತ ಕರೀತೇವೆ. ಇಲ್ಲಿ ಪ್ರಮುಖವಾಗಿ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಪುರಾಣಗಳು, ಮಹಾಕಾವ್ಯಗಳು, ಉಪನಿಷತ್ತುಗಳು, ಷಡ್ದರ್ಶನಗಳು, ಸೂತ್ರಗಳು, ವೇದಾಂಗಗಳು, ಒಟ್ಟಾರೆಯಾಗಿ ವೈದಿಕ ಸಾಹಿತ್ಯನಿದೆ. ಅದು ಸಂಪೂರ್ಣವಾಗಿ ಆರ್ಯರ ಸಮಾಜ, ಧರ್ಮ, ಆಧ್ಯಾತ್ಮ ಮತ್ತು ತತ್ವಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡುತ್ತೆ. ವೇದಗಳ ಕಾಲದ ಇತಿಹಾಸದ ಪುನರಚನೆಯಲ್ಲಿ ನಮಗೆ ಈ ವೈದಿಕ ಸಾಹಿತ್ಯ ಬಹಳ ಪ್ರಧಾನವಾಗಿರ್ತಕ್ಕಂಥ ಸೋರ್ಸಸ್ ಆಗಿದೆ. ಹಾಗೆಯೇ ಬೌದ್ಧ ಸಾಹಿತ್ಯ. ಬೌದ್ಧ ಸನ್ಯಾಸಿಗಳು
ಪಾಲಿ ಭಾಷೆಯಲ್ಲಿ ರಚಿಸಿದ ಸಾಹಿತ್ಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ. ಉದಾಹರಣೆಗೆ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಂತಲೇ ಕರೆಯಲ್ಪಟ್ಟಂತಹ ತ್ರಿಪಿಟಕಗಳು, ಇವುಗಳು ಮಹಾಜನಪದಗಳು ಮತ್ತು ಮೌರ್ಯರ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡ್ತವೆ ನಮಗೆ. ಹಾಗಾಗಿ ಬೌದ್ಧ ಸಾಹಿತ್ಯ ಜೊತೆಗೆ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಗ್ರಂಥಗಳು ಕೂಡ ಭಾರತದ ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂತಹ ಸಾಕಷ್ಟು ಮಾಹಿತಿಗಳನ್ನು ಒದಗಿಸ್ತವೆ. ಹಾಗಾಗಿ ಬೌದ್ಧ ಧರ್ಮದ ಸಾಹಿತ್ಯ ಏನಿದೆ, ಬೌದ್ಧ ಧರ್ಮೀಯ ವಿದ್ವಾಂಸಗಳು ಬರೆದಂಥ ಸಾಹಿತ್ಯ, ಅದು ಕೂಡ ಭಾರತ ಇತಿಹಾಸ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು ಮೂರನೇದಾಗಿ ಜೈನ ಸಾಹಿತ್ಯ. ಜೈನ ಮುನಿಗಳು ಅಥವಾ ಜೈನ ವಿದ್ವಾಂಸರುಗಳು ಪ್ರಾಕೃತ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಸಾಕಷ್ಟು ವಿಪುಲವಾಗಿರ್ತಕ್ಕಂಥ ಸಾಹಿತ್ಯ ರಚನೆ ಮಾಡಿದ್ದಾರೆ. ಪ್ರಾಕೃತ ಭಾಷೆ ಜೊತೆಗೆ ಕನ್ನಡ, ಗುಜರಾತಿ, ತೆಲುಗು, ಮರಾಠಿ, ಹೀಗೆ ದೇಶೀಯ ಭಾಷೆಗಳಲ್ಲೂ ಕೂಡ ಶ್ರೀಮಂತವರ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅವರ ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಕೂಡ ಭಾರತ ಇತಿಹಾಸ ರಚನೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳಾಗಿದ್ದಾವೆ. ಉದಾಹರಣೆ ಹೇಳೋದಾದರೆ ಜೈನ ಧರ್ಮದ ಅಂಗ ಮತ್ತು ಉಪಾಂಗಗಳು, ಜೈನರ ಧರ್ಮದ ಪವಿತ್ರ ಗ್ರಂಥಗಳು ಅಂತೇಳಿ ಕರೆಯಲ್ಪಡ್ತಕ್ಕಂಥ ಅಂಗಗಳು ಮತ್ತು ಉಪಾಂಗಗಳು, ಹಾಗೆಯೇ ಜೈನ ವಿದ್ವಾಂಸರಾಗಿರ್ತಕ್ಕಂಥ ಪ್ರಭುನಂದಿ, ವಿದ್ಯಾನಂದಿ, ಗುಣಭದ್ರ, ಅಜಿತ ಸೇನಾಚಾರ್ಯ, ಪೂಜ್ಯಪಾದ್ಯ ಇತ್ಯಾದಿ ಪ್ರಮುಖ ಜೈನ ವಿದ್ವಾಂಸರ ಕೃತಿಗಳೇನಿದ್ದಾವೆ ಅವುಗಳು ಕೂಡ ಭಾರತದ ಇತಿಹಾಸ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಇನ್ನು ಲೌಕಿಕ ಸಾಹಿತ್ಯ ನೋಡಿ, ಲೌಕಿಕ ಸಾಹಿತ್ಯ ಅಂತಂದ್ರೆ ಭಾರತೀಯರು ಕೇವಲ ಧಾರ್ಮಿಕವಾಗಿ ಸಾಹಿತ್ಯ ಮಾತ್ರ ರಚನೆ ಮಾಡಿಲ್ಲ, ಅದರ ಹೊರತಾಗಿ ಹಲವಾರು ಜೀವನ ಚರಿತ್ರೆಗಳು, ನಾಟಕಗಳನ್ನು, ಭಾರತ ಇತಿಹಾಸದ ಕುರಿತಾಗಿರ್ತಕ್ಕಂಥ ಸಂಗತಿಗಳನ್ನ ಒಳಗೊಂಡಂಥ ಪುಸ್ತಕಗಳನ್ನು, ರಾಜಕೀಯ, ವಿಜ್ಞಾನ, ಗಣಿತ, ಆಯುರ್ವೇದ, ಯೋಗ, ಸಂಗೀತ ಇತ್ಯಾದಿ ಸಾಕಷ್ಟು ಸಾಮಾಜಿಕ ಕ್ಷೇತ್ರಗಳನ್ನು ಕುರಿತಾಗಿರ್ತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವುಗಳು ಬಹಳ ಪ್ರಧಾನವಾಗಿ ಭಾರತ ಇತಿಹಾಸ ರಚನೆಯಲ್ಲಿ ಮುಖ್ಯ ಆಧಾರಗಳಾಗಿ ಪರಿಗಣಿಸಲ್ಪಡ್ತವೆ. ಈ ಲೌಕಿಕ ಸಾಹಿತ್ಯಕ್ಕೆ ಉದಾಹರಣೆ ಕೊಡೋದಾದ್ರೆ ನಾವು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತಾ ಹೋಗ್ಬೋದು. ಅಶ್ವಘೋಷನ ಬುದ್ಧ ಚರಿತ, ಇದು ಕನಿಷ್ಕನ ಕಾಲಕ್ಕೆ ಕೂಡ ಬರುತ್ತೆ, ಯಾಕೆಂದರೆ ಕನಿಷ್ಕನ ಆಸ್ಥಾನ ಕವಿಯಾಗಿದ್ದಂಥ ಅಶ್ವಘೋಷ ಬರೆದಂಥ ಬುದ್ಧ ಚರಿತ. ಹಾಗೆಯೇ ಬಾಣಭಟ್ಟ, ಹರ್ಷವರ್ಧನ ಆಸ್ಥಾನ ಕವಿಯಾಗಿದ್ದಂಥ ಬಾಣಭಟ್ಟನ ಹರ್ಷಚರಿತ. ಹಾಗೆಯೇ 6ನೇ ವಿಕ್ರಮಾದಿತ್ಯ, ಕಲ್ಯಾಣ ಚಾಲುಕ್ಯರ ಶ್ರೇಷ್ಠ ದೊರೆ 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದ ಬಿಲ್ಲಣ ಬರೆದಂಥ ವಿಕ್ರಮಾಂಕ ದೇವಚರಿತ ಗ್ರಂಥ. ಹಾಗೆಯೇ ಗುಪ್ತರ ಕಾಲದ ಶುಶ್ರೂಷ ಸಂಹಿತೆ, ಆರ್ಯಭಟನ ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟೀಯ ಎಂಬ ಗ್ರಂಥಗಳು, ಕಾಳಿದಾಸನ ಮಾಳವಿಕಾಗ್ನಿಮಿತ್ರ, ರಘುವಂಶ, ಹಾಗೆಯೇ ಕಲ್ಲಹಣನ ರಾಜತರಂಗಿಣಿ, ಚಾಂದ್ ಬರ್ದಾಯಿ ಬರೆದಂಥ ಪೃಥ್ವಿರಾಜರಾಸು, ವಿಶಾಖದತ್ತನ ಮುದ್ರ ರಾಕ್ಷಸ, ಗುಪ್ತರ ಕಾಲದ ಪ್ರಮುಖ ಕವಿ ವಿಶಾಖದತ್ತ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಎಂಬ ನಾಟಕಗಳು, ಹಾಗೆಯೇ ಕೌಟಿಲ್ಯನ ಅರ್ಥಶಾಸ್ತ್ರ, ಪಾಣಿನಿಯ ಮಹಾಭಾಷ್ಯ, ಪತಂಜಲಿಯ ಅಷ್ಟಾಂಗ ಯೋಗ, ಚರಕನ ಚರಕ ಸಂಹಿತೆ, ಹೀಗೆ ಸಾಕಷ್ಟು ಗ್ರಂಥಗಳು, ಇವೆಲ್ಲವೂ ಕೂಡ ಲೌಕಿಕ ಸಾಹಿತ್ಯ ಅಂತೇಳಿ ಕರೀತೇವೆ. ಇವು ಆಯಾ ಕಾಲಘಟ್ಟದ ಪ್ರಮುಖ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ರಾಜರುಗಳ ಇತಿಹಾಸವನ್ನು, ಅವರ ದಿಗ್ವಿಜಯಗಳನ್ನು ಕುರಿತಾಗಿ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಕಾರಿಯಾಗಿದ್ದಾವೆ. ಉದಾಹರಣೆಗೆ ಹರ್ಷಚರಿತ ಹರ್ಷವರ್ಧನ ಸಾಧನೆಗಳನ್ನು ಹೇಳಿದರೆ, ವಿಕ್ರಮಾಂಕ ದೇವಚರಿತ 6ನೇ ವಿಕ್ರಮಾದಿತ್ಯನ ಸಾಧನೆಗಳನ್ನು ಉಲ್ಲೇಖ ಮಾಡುತ್ತೆ. ಚಾಂದ್ ಬರ್ದಾಯಿ ಪೃಥ್ವಿರಾಜನನ್ನ ಕುರಿತಾಗಿರ್ತಕ್ಕಂತಹ ಸಾಕಷ್ಟು ಮಾಹಿತಿಗಳನ್ನು ಹೇಳಿಕೊಡುತ್ತೆ ನಮಗೆ. ಜೊತೆಗೆ ಕಲ್ಲಣನ ರಾಜತರಂಗಿಣಿ ಭಾರತದ ಪ್ರಮುಖ ಐತಿಹಾಸಿಕ ಗ್ರಂಥ. ಇದು ಕಾಶ್ಮೀರ ಇತಿಹಾಸವನ್ನು ಕುರಿತಾಗಿ ಸಾಕಷ್ಟು ಸಾಹಿತ್ಯವನ್ನು ಅಥವಾ ಸೋರ್ಸಸ್ ನಮಗೆ ಒದಗಿಸ್ತಕ್ಕಂಥ ಗ್ರಂಥಗಳಾಗಿದ್ದಾವೆ. ಹಾಗಾಗಿ ಲೌಕಿಕ ಸಾಹಿತ್ಯ ಬಹಳ ಪ್ರಮುಖವಾಗಿರೋದನ್ನು ನಾವಿಲ್ಲಿ ಉಲ್ಲೇಖ ಮಾಡ್ತೇವೆ. ಇನ್ನು ವಿದೇಶಿ ಸಾಹಿತ್ಯಿಕ ಆಧಾರಗಳು. ಭಾರತಕ್ಕೆ ಭೇಟಿ ನೀಡಿದಂಥ ವಿದೇಶಿ ಯಾತ್ರಿಕರು, ರಾಯಭಾರಿಗಳು, ಪ್ರವಾಸಿಗರು, ವಿದ್ಯಾರ್ಥಿಗಳು, ತತ್ವಜ್ಞಾನಿಗಳು ಬರೆದಂಥ ದಾಖಲೆಗಳು, ಗ್ರಂಥಗಳು ನಮಗೆ ಭಾರತ ಇತಿಹಾಸ ರಚನೆಗೆ ಪ್ರಮುಖ ಗ್ಯಾಪ್ ಏನಿದೆ, ಕಂದಕ ತುಂಬಲಿ ಕೆಲಸ ಮಾಡ್ತವೆ. ಯಾಕೆಂದರೆ ಅವರು ಭೇಟಿ ಕೊಟ್ಟಂಥದ್ದು ಕೆಲವೇ ವರ್ಷಗಳ ಅವಧಿಯಲ್ಲಿ ಭಾರತೀಯ ಸಮಗ್ರ ಸಮಾಜವನ್ನು ಅಧ್ಯಯನ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಆದರೆ ಆ ಕಂದಕ ಏನಿದೆ, ಗ್ಯಾಪ್ ಏನಿದೆ, ಅದನ್ನು ತುಂಬೋದಕ್ಕೆ ಬಹಳಷ್ಟು ಸಹಕಾರಿ ಆಗಿರ್ತಕ್ಕಂಥ ಗ್ರಂಥಗಳು ವಿದೇಶಿ ಅಕೌಂಟ್ಸಲ್ಲಿ ನಮಗೆ ಸಿಗ್ತಾ ಹೋಗ್ತವೆ. ಇಲ್ಲಿ ವಿದೇಶಿ ಸಾಹಿತ್ಯಿಕ ಆಧಾರಗಳನ್ನು ನಾನು ಆಗಲೇ ಉಲ್ಲೇಖ ಮಾಡಿದಾಗ 5 ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡು ಅಧ್ಯಯನ ಮಾಡಬಹುದು. ಇದನ್ನು ನೆನ್ಪಿಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಗ್ರೀಕರ ಬರವಣಿಗೆ, 2ನೇದಾಗಿ ರೋಮ್ ಬರವಣಿಗೆ, 3ನೇದು ಚೀನಾದ ಬರವಣಿಗೆ, 4 ಅರಬ್ ಅಥವಾ ಮುಸ್ಲಿಂ ಬರವಣಿಗೆಗಳು, 5ನೇದಾಗಿ ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಬರವಣಿಗೆಗಳು. ಈಗ 1 by 1 ನೋಡ್ತಾ ಹೋಗೋಣ. ಗ್ರೀಕ್ ಬರವಣಿಗೆ
ನೋಡಿ, ಪ್ರಾಚೀನ ಗ್ರೀಕ್ ಮತ್ತು ಭಾರತ ನಡುವೆ ಸಾಕಷ್ಟು ರಾಜತಾಂತ್ರಿಕ ಮತ್ತು ವಾಣಿಜ್ಯ ಸಂಬಂಧ ನಾವು ಕಾಣ್ತೇವೆ. ಇಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಸೆಲ್ಯೂಕಸ್ನ ರಾಯಭಾರಿಯಾಗಿ ಬಂದ ಮೆಗಾಸ್ತನಿಸ್ನ ಇಂಡಿಕಾ ಗ್ರಂಥ ಮೌರ್ಯರ ಕಾಲದ ದಕ್ಷಿಣ ಮತ್ತು ಉತ್ತರ ಭಾರತದ ಕುರಿತ ಸಾಕಷ್ಟು ಮಾಹಿತಿನ ಜೊತೆಗೆ ಪಾಟಲಿಪುತ್ರದ ನಗರಾಡಳಿತನ ಕುರಿತಾಗಿ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಇನ್ನು ಟಾಲೆಮಿ ಬರೆದಂಥ ಜಿಯೋಗ್ರಫಿ ಗ್ರಂಥ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ಕುರಿತು ಉಲ್ಲೇಖ ಮಾಡುತ್ತೆ. ಹಾಗೆಯೇ ಅನಾಮಿಕ ಅನ್ನೋನ್ ಪರ್ಸನ್ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಈ ಗ್ರಂಥನಿದೆ ಪ್ರಾಚೀನ ಭಾರತದ ಕಡಲ ತೀರಗಳು, ರಾಜರುಗಳು ಮತ್ತು ಆಗಿನ ಕಾಲದ ಭಾರತದ ಪ್ರಮುಖ ಉತ್ಪಾದನಾ ವಸ್ತುಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿನ ಕೊಡುತ್ತೆ. ಹಾಗಾಗಿ ಗ್ರೀಕ್ ಬರವಣಿಗೆಗಳು ಮೆಗಾಸ್ತನಸ್ನ ಇಂಡಿಕಾ ಇರ್ಬೋದು, ಟಾಲೆಮಿಯ ಜಿಯೋಗ್ರಫಿ ಇರ್ಬೋದು, ಅನಾಮಿಕನ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಈ ಗ್ರಂಥಗಳು ಭಾರತ ಇತಿಹಾಸ ರಚನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರನ ವಹಿಸ್ತವೆ. ಇನ್ನು ರೋಮ್ ಬರವಣಿಗೆ, ರೋಮ್ನ ಬರವಣಿಗೆಯಲ್ಲಿ ಸಂಬಂಧಪಟ್ಟಂಗೆ ಪ್ಲಿನಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ರೋಮನ್ ಕವಿ ಪ್ಲಿನಿಯ ನ್ಯಾಚುರಲ್ ಹಿಸ್ಟೋರಿಯಾ ಏನಿದೆ ಅದು ಪ್ರಾಚೀನ ಭಾರತ ಮತ್ತು ರೋಮ್ಗಳ ವಾಣಿಜ್ಯ ಸಂಬಂಧವನ್ನು ಮತ್ತು ಅಂದಿನ ರಾಜಕೀಯ ಸ್ಥಿತಿನ ಕುರಿತು ನಮಗೆ ಸಾಕಷ್ಟು ಮಾಹಿತಿನ ಕೊಡ್ತಕ್ಕಂಥ ಗ್ರಂಥ. ಹಾಗಾಗಿ ರೋಮನ್ನರ ಬರವಣಿಗೆಗಳು ಕೂಡ ಭಾರತ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲುವಂತಹ ಮಾಹಿತಿನ ಒಳಗೊಂಡಿದ್ದಾವೆ. ಇನ್ನು ಮೂರನೇದಾಗಿ ಚೀನಾದ ಬರವಣಿಗೆ. ಇಲ್ಲಿ ಪ್ರಮುಖವಾಗಿ ಚೀನಾದ ಬೌದ್ಧ ಯಾತ್ರಿಕರುಗಳು ಭಾರತದ ಬೌದ್ಧ ಧರ್ಮದ ಪವಿತ್ರ ಸ್ಥಳಗಳ ಭೇಟಿಗಾಗಿ ಮತ್ತು ಬೌದ್ಧ ಧಾರ್ಮಿಕ ಸಾಹಿತ್ಯದ ಅಧ್ಯಯನಕ್ಕಾಗಿ ಭಾರತಕ್ಕೆ ಭೇಟಿನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಭೇಟಿ ಕೊಟ್ಟಂಥ ಪ್ರಮುಖ 3 ಜನರು ಭಾರತದ ಇತಿಹಾಸನ ಕುರಿತು ಆಗಿನ ಕಾಲಘಟ್ಟದ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಧಾರ್ಮಿಕ ವಿಚಾರಗಳು, ರಾಜರುಗಳ ಕದನಗಳು, ಹೀಗೆ ಸಾಮ್ರಾಜ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಆ ಗ್ರಂಥಗಳಲ್ಲಿ ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಉದಾಹರಣೆಗೆ ಫಾಹಿಯನ್ನ ಗೋಕೋಕಿ. ಫಾಹಿಯನ್ ಚೀನಾದ ಬೌದ್ಧ ಯಾತ್ರಿಕ. ಈತ ಸಾಮಾನ್ಯ ಶಕ 5ನೇ ಶತಮಾನದಲ್ಲಿ ಗುಪ್ತರ ಕಾಲಕ್ಕೆ ಭಾರತಕ್ಕೆ ಭೇಟಿನ ಕೊಡ್ತಾನೆ. ಈ ಸಂದರ್ಭದಲ್ಲಿ ಆತನ ಗ್ರಂಥ ಏನಿದೆ ಗೋಕೋಕಿ ಅದು ಗುಪ್ತರ ಬಗ್ಗೆ ಮತ್ತು ಚಂದ್ರಗುಪ್ತ ಮೌರ್ಯ ಅಥವಾ ಆತನ ಅರಮನೆ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾನೆ. ಜೊತೆಗೆ ಹುಯನ್ ಸಾಂಗ್ ಈತ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿನ ಕೊಟ್ಟಂತ ಬೌದ್ಧ ಯಾತ್ರಿಕ. ಈತನನ್ನು ಯಾತ್ರಿಕರ ರಾಜ, ಪ್ರವಾಸಿಗರ ರಾಜ ಅಂತಾನೆ ಕರೆಯಲಾಗುತ್ತೆ. ಈತನ ಪ್ರಸಿದ್ಧ ಗ್ರಂಥ ಸಿ ಯು ಕಿ. ಈತ 7ನೇ ಶತಮಾನದಲ್ಲಿ ವರ್ಧನ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿನ ಕೊಡ್ತಾನೆ. ಜೊತೆಗೆ ದಕ್ಷಿಣ ಭಾರತದ ಪ್ರಮುಖ ಮನೆತನ ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿನ ಕೊಡ್ತಾನೆ. ಹಾಗಾಗಿ ಸಿಕಿ ಗ್ರಂಥದಲ್ಲಿ ವರ್ಧನ ಸಾಮ್ರಾಜ್ಯ ಮತ್ತು ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತವೆ. ಜೊತೆಗೆ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ಆಗಿರ್ತಕ್ಕಂಥ 634ರ ನರ್ಮದಾ ನದಿ ಕದನ ಏನಿದೆ ಅದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿನ ಕೊಡ್ತಾನೆ. ಹರ್ಷವರ್ಧನ ಈ ಯುದ್ಧದಲ್ಲಿ ಸೋತ ಅಂತ ಕೂಡ ಸಿಕಿ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಹಾಗಾಗಿ ಹುಯನ್ ಸಾಂಗನ ಬರವಣಿಗೆಗಳು ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ಇತಿಹಾಸ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು ಇತ್ಸಿಂಗನ ಬರವಣಿಗೆಗಳು. ಇತ್ಸಿಂಗ್ ಈತ ಕೂಡ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿನ ಕೊಟ್ಟಂತ ಬೌದ್ಧ ಯಾತ್ರಿಕ, ಚೀನಾದ ಯಾತ್ರಿಕ. ಈತ ಭಾರತದ ಆಗಿನ ಪ್ರಮುಖ ಪಟ್ಟಣಗಳಾಗಿರ್ತಕ್ಕಂಥ ರಾಜಗೃಹ, ಕಾಶಿ ಮತ್ತು ನಳಂದ ಈ ಒಂದು ನಗರಗಳ ಶಿಕ್ಷಣ ವ್ಯವಸ್ಥೆ ಮತ್ತು ಅಲ್ಲಿನ ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದಾನೆ. ಇನ್ನು 4ನೇದಾಗಿ ಅರಬ್ ಬರವಣಿಗೆಗಳು. ಅರಬ್ ಬರವಣಿಗೆ ಇಲ್ಲಿ ಭಾರತದ ಇತಿಹಾಸನ ಅವಲೋಕನ ಮಾಡಿದ್ರೆ ನಾವು ಸಾಕಷ್ಟು ಜನ ಮುಸ್ಲಿಂ ಬರಹಗಾರರು ಭಾರತಕ್ಕೆ ಭೇಟಿ ಕೊಟ್ಟದ್ದು, ಜೊತೆಗೆ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಮತ್ತು ಮೊಘಲರ ಆಳ್ವಿಕೆ ಸಂದರ್ಭಗಳಲ್ಲಿ ಅವರ ಆಸ್ಥಾನದಲ್ಲಿದ್ದಂಥ ಇತಿಹಾಸಕಾರರು ಭಾರತ ಇತಿಹಾಸ ಮೇಲೆ ಬೆಳಕನ್ನು ಚೆಲ್ಲುವಂಥ ಸಾಹಿತ್ಯ ಗ್ರಂಥ ರಚನೆ ಮಾಡಿದ್ದಾರೆ. ಉದಾಹರಣೆಗೆ ಫಿರ್ದೋಶಿಯ ಶಹನಾಮ, ಬಾಬರ್ನ ಬಾಬರ್ನಾಮ, ಅದರ ಮತ್ತೊಂದು ಹೆಸರು ತುಜಕಿ ಇ ಬಾಬರಿ ಅಂತೇಳಿ ಚಗತೆಯ ತರ್ಕಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಗ್ರಂಥ. ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತಲೇ ಕರೀತೇವೆ. ಅಬುಲ್ ಫಜಲ್ ಅಕ್ಬರ್ನಾಮ, ಅಕ್ಬರ್ನ ಆಸ್ಥಾನ ಕವಿಯಾಗಿದ್ದಂಥ ಅಬುಲ್ ಫಜಲ್ನ ಕೃತಿ ಅಕ್ಬರ್ನಾಮ. ಹಾಗೆಯೇ ಜಹಾಂಗೀರ್ನಾಮ, ಅರಬ್ ಪ್ರವಾಸಿಗರಾದ ಸುಲೈಮಾನ್, ಅಲ್ಬೇರುನಿ ಮತ್ತು ಇಬ್ಬನ್ ಬತೂತ ಇವರ ಬರವಣಿಗೆಗಳು. ಇಲ್ಲಿ ಸುಲೈಮಾನ್ ರಾಷ್ಟ್ರಕೂಟರ ಆಸ್ಥಾನಕ್ಕೆ 851ರಲ್ಲಿ ಭೇಟಿಯನ್ನು ಕೊಡ್ತಾನೆ. ಈತ ರಾಷ್ಟ್ರಕೂಟ ಸಾಮ್ರಾಜ್ಯನ ವಿಶ್ವದ 4 ಮಹಾನ್ ಸಾಮ್ರಾಜ್ಯಗಳಲ್ಲಿ ಒಂದು ಅಂತೇಳಿ ಕರೀತಾನೆ. ಜೊತೆಗೆ ಅಲ್ಬೇರುನಿಯ ಕಿತಾಬುಲ್ ಹಿಂದ್ ಗ್ರಂಥ ಅತ್ಯಂತ ಪ್ರಸಿದ್ಧವಾದ ಗ್ರಂಥ. ಇದರಲ್ಲಿ ಭಾರತದ ಆಗಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾನೆ. ಹಾಗೆ ಇಬ್ಬನ್ ಬತೂತ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ
ಇತಿಹಾಸಕಾರ ಅಥವಾ ಐತಿಹಾಸಿಕ ಗ್ರಂಥನ ಬರೀತಕ್ಕಂಥ ವ್ಯಕ್ತಿ. ಈತನ ಕಾಲದ ಅಂದರೆ ಈತ ಮೊಹಮ್ಮದ್ ಬಿನ್ ತುಘಲಕ್ನ ಕಾಲಕ್ಕೆ ಇದ್ದಂಥ ವ್ಯಕ್ತಿ. ಈತನ ವಿಚಾರಗಳು ಬಹಳಷ್ಟು ನಮಗೆ ಆ ತುಘಲಕ್ರ ಇತಿಹಾಸ ರಚನೆಯಲ್ಲಿ, ಅದರಲ್ಲೂ ಕೂಡ ಮೊಹಮ್ಮದ್ ಬಿನ್ ತುಘಲಕ್ನ ಇತಿಹಾಸ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಇನ್ನು 5ನೇದಾಗಿ ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಬರವಣಿಗೆಗಳು. ನೋಡಿ, ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತವನ್ನ ಬಹಳಷ್ಟು ದೀರ್ಘಾವಧಿ ಆಳ್ವಿಕೆ ಮಾಡಿದಂಥ ಒಂದು ಪ್ರಸಿದ್ಧವಾದಂಥ ಸಾಮ್ರಾಜ್ಯ. ಹಕ್ಕ ಮತ್ತು ಬುಕ್ಕರಿಂದ ಸ್ಥಾಪನೆಗೊಂಡಂತಹ ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವಕ್ಕೆ ಹೆಸರುವಾಸಿಯಾಗಿತ್ತು. ಈ ಸಂದರ್ಭದಲ್ಲಿ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಬೇರೆ ಬೇರೆ ದೇಶಗಳಿಂದ ರಾಯಭಾರಿಗಳು, ಪ್ರವಾಸಿಗರು ಭೇಟಿಯನ್ನು ಕೊಡ್ತಾರೆ. ಅವರು ತಮ್ಮ ಬರವಣಿಗೆಗಳಲ್ಲಿ ಆ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ಕಾಲಘಟ್ಟದ ಪ್ರಮುಖ ಸಂಗತಿಗಳನ್ನು ಅದರಲ್ಲಿ ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಹಾಗಾಗಿ ವಿಜಯನಗರದ ಇತಿಹಾಸ ರಚನೆಯಲ್ಲಿ ಆ ಭೇಟಿ ನೀಡಿದಂಥ ಪ್ರವಾಸಿಗರ ಬರವಣಿಗೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳಾಗಿದ್ದಾವೆ. ಇಲ್ಲಿ ಇಟಲಿಯ ನಿಕೋಲೋ ಕೊಂಟಿ ಮತ್ತು ಸೀಸರ್ ಫೆಡ್ರಿಸಿನ ಉಲ್ಲೇಖ ಮಾಡ್ಬೋದು. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್, ಹಾಗೆಯೇ ಪೋರ್ಚುಗಲ್ನ ಡ್ಯುರೆಟ್ ಬಾರ್ಬೋಸಾ, ಡೊಮಿಂಗೋ ಫಯಾಸ್ ಹಾಗೂ ಫರ್ನಾವೋ ನ್ಯೂನಿಸ್ ಎಲ್ಲರೂ ಕೂಡ ಪೋರ್ಚುಗಲ್ ದೇಶದ ರಾಯಭಾರಿಗಳು, ಪ್ರವಾಸಿಗರು. ರಷ್ಯಾದ ನಿಕೆಟಿನ್ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಭೇಟಿಯ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ತಕ್ಕಮಟ್ಟಿಗೆ ಬಹುಮನಿ ಸಾಮ್ರಾಜ್ಯದ ಇತಿಹಾಸ ರಚನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ದಾಖಲೆಗಳನ್ನು ನಮಗೆ ತಮ್ಮ ಬರವಣಿಗೆಗಳಲ್ಲಿ ಕೊಟ್ಟು ಹೋಗಿದ್ದಾರೆ. ಹೀಗೆ ವಿದೇಶಿ ಸಾಹಿತ್ಯಿಕ ಆಧಾರಗಳು ಏನು ರೋಮ್ ಬರವಣಿಗೆ, ಗ್ರೀಕ್ ಬರವಣಿಗೆ, ಅರಬ್ ಅಥವಾ ಮುಸ್ಲಿಂ ಬರಹಗಾರರ ಬರವಣಿಗೆಗಳು ಅಥವಾ ಗ್ರಂಥಗಳು, ಹಾಗೆಯೇ ಚೀನಾದ ಬರವಣಿಗೆಗಳು ಮತ್ತು ವಿಜಯನಗರಕ್ಕೆ ಭೇಟಿ ನೀಡಿದಂಥ ಪ್ರವಾಸಿಗರ ಬರವಣಿಗೆಗಳು ಇವೆಲ್ಲವೂ ಕೂಡ ಭಾರತದ ವಿದೇಶಿ ಸಾಹಿತ್ಯಿಕ ಆಧಾರಗಳಲ್ಲಿ ಇದ್ದಾವೆ. ಇದು ಭಾರತ ಇತಿಹಾಸ ರಚನೆಗಳ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳಾಗಿದ್ದಾವೆ. ಇದು 5 ಅಂಕದ ಪ್ರಶ್ನೆ. ಇವೆರಡೂ ಕೂಡ ನಮ್ಮ ನೀಟಾಗಿ ಚರ್ಚೆ ಮಾಡೋ ಪ್ರಯತ್ನ ಮಾಡಿದ್ದೇವೆ. ನಿಮ್ಮ ಬೆಂಬಲ ಹೀಗೆ ಇರಲಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ನನಗೆ ಭೇಟಿ ಹಾಕ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.